ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆ ಆದ ನಂತರ ಈ ಹೊಸ ಪಕ್ಷ ಕಟ್ತೀನಿ, ಜೆಸಿಬಿ ಅಂದ್ರೆ ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಅವರೆಲ್ಲರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ನನ್ನ ಪಕ್ಷಕ್ಕೆ, 30 ಜನ ಕರ್ಕೊಂಡ್ ಬಂದ್ಬಿಡ್ತೇನೆ, ನಾನು ಮುಖ್ಯಮಂತ್ರಿ ಆಗ್ತೇನೆ ಅನ್ನುವಂತ ಮಾತಾಡ್ತಾ ಇದ್ದಾರೆ. ವರ್ಕೌಟ್ ಆಗ್ಬೋದ ಸರ್? ಇಲ್ಲ, ಯತ್ನಾಳು ಪಕ್ಷ ಕಟ್ಟ ಶಕ್ತಿ ಇದೆ ಅವ್ರಿಗೆ. ಬಟ್ ನನಗೊಂದ್ ಪ್ರಕಾರ ಯತ್ನಾಳ್ ಪಕ್ಷ ಕಟ್ಟಲ್ಲ. ಯಾಕಂದ್ರೆ ಅವರು ಅನುಭವಿ, ಒಳ್ಳೆ ಜ್ಞಾನಿ. ಅವ್ರಿಗೆ ಇವಾಗ ಮುಂದಿನ ಬಿಜೆಪಿನಲ್ಲಿ ನನಗನ್ಸ ಪ್ರಕಾರ ಅವ್ರಿಗೆ ಒಂದು ಸ್ಥಾನ ಸಿಗುತ್ತೆ. ಅವರ ಮುನ್ನ ಅವರು ನಡವಳಿಕೆ ನೋಡಿದ್ರೆ ಈಗ ಚೀಫ್ ಮಿನಿಸ್ಟರ್ ಅವ್ರಿಗೆ ಮೋಸ್ಟ್ಲಿ ಕೊಡ್ಬೋದು ಹೈಕಮಾಂಡ್ ಅಂತ ನನಗನ್ಸ್ತದೆ. ಗೆದ್ರೆ ಅವರು ಮೋಸ್ಟ್ಲಿ ಬಿಡಲ್ಲ ಅಂತ ಅನಿಸ್ತದೆ. ನೋಡ್ಬೇಕು ಸರ್ ಅವರು. ಯಾಕಂದ್ರೆ ಪಕ್ಷ ಅವರು ಆಹಾ ಮೊದ್ಲು ಮಾಡಿದ್ರು, ಇವಾಗ ಪಕ್ಷ ಬಿಡಲ್ಲ. ಅವರಿಂದ ಅಲ್ಲ ಮಾತಾಡ್ತಾರೆ ಬಿಡಿ, ಅದು ಅವ್ರ ಪಕ್ಷದಲ್ಲೂ ಇದಿಲ್ಲ. ವಿಜಯೇಂದ್ರ ಒಂಥರ, ಈ ಕಡೆ ಅವರೇ ಒಂಥರ, ಈ ಕಡೆ ಎಲ್ಲ ಅವ್ರಿಗೆ ಉನ್ನತ ಸಿಕ್ಕಿಲ್ಲ ಪಾಪ. ಈಗ ನಾನು ಹೇಳುದು, ಈಗ ಡಿ ಕೆ ಶಿವಕುಮಾರ್ ಹೇಗೆ ಪಕ್ಷಕ್ಕೆ ಎಲ್ಲ ಬೇಕಾಗತ್ತೆ, ತನು ಮನ ಧನ ಬೇಕಾಗತ್ತಲ್ಲ, ಹಾಗೆ ವಿಜೇಂದ್ರ ತನು ಮನ ಧನ ಕೊಟ್ಟಿದ್ದಾರೆ. ಎತ್ತಾಳು ಏನ್ ಕೊಡ್ತಾರೆ ಸರ್ ಪಕ್ಷಕ್ಕೆ? ಮಾತಾಡಿದ್ರೆ ಆಯ್ತಾ? ಈಗ ಎತ್ತಾಳು ಹೊಸ ಪಕ್ಷ ಕಟ್ಟೋದು ನನಗನ್ಸ ಪ್ರಕಾರ ಸರಿ ಇಲ್ಲ ಸರ್. ಯಾಕಂದ್ರೆ ಬಂಗಾರಪ್ಪರ್ ಕಟ್ಟೋದ್ರು, ಆಮೇಲೆ ಯಡಿಯೂರಪ್ಪರ್ ಕೊಟ್ಟೋದ್ರು, ಸುಮಾರು ಜನ ಕೊಟ್ಟೋದ್ರು, ಶ್ರೀರಾಮುಲು ಕೊಟ್ಟಿದ್ರು. ಎತ್ತಾಳಿಗೂ ಬುದ್ಧಿ ಇದೆ, ಅದೆಲ್ಲ ಅವ್ರಿಗೆ ಐಡಿಯಾ ಇದೆ. ಅವ್ರು ಏನೇ ಇದ್ ಮಾಡಿದ್ರು ಯೋಚನೆ ಮಾಡಿ ಮಾಡ್ತಾರೆ. ಈ ಪಕ್ಷ ಉಳ್ಕೋತಾರೆ ಅಂತ ನನ್ಗನ್ಸ್ತದೆ. ಮುಂದಿನ ಚೀಫ್ ಮಿನಿಸ್ಟರ್ ಆದ್ರೂ ಆಗ್ಬೋದು. ಯಾಕೆಂದ್ರೆ ಇವಾಗ ಈ ಬಿಜೆಪಿನೇ ಆಡಳಿತಕ್ಕೆ ಬಂದ್ರೆ ಅಲ್ಲಿ ಒಳ್ಳೆ ಲೀಡರ್ ಇಲ್ಲ. ನಾನು ನೋಡ್ದಂಗೆ ಅಶೋಕ್ ಅವ್ರಿಗೆ ಮಾತಾಡಕ್ಕೆ ಬರಲ್ಲ, ವಿರೋಧ ಪಕ್ಷದ ನಾಯಕ ಕೊಟ್ಟವ್ರೆ. ಆ ಸಿಟಿ ರವಿಗೂ ಬರಲ್ಲ, ಅವರು ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾರೆ. ಆಮೇಲೆ ಕೆಲವರೆಲ್ಲ ಹಿಂದೂ ಮುಸ್ಲಿಮ್ಸ್ ಅದು ಇದು ಜಾತಿ ಬಗ್ಗೆ ಮಾತಾಡ್ತಾರೆ. ಇದು ಹಿಂದೂ ದೇಶ. ಹಂಗಾಗಿ ಯತ್ನಾಳುಗೆ ಚೀಫ್ ಮಿನಿಸ್ಟರ್ ಪೋಸ್ಟ್ ಸಿಗ್ಬೋದು ಬಿಜೆಪಿಯಿಂದ. ಹೈಕಮಾಂಡ್ ನೋಡ್ತಾ ಇರ್ತದೆ. ಅಂತ ಲೀಡರ್ ಯಾರು ಇಲ್ಲ ಇಲ್ಲಿ. ವಿರೋಧ ಪಕ್ಷದಲ್ಲಿ ಮಾತಾಡೋರೆ ಅವ್ರು ನನಗನ್ಸ ಪ್ರಕಾರ. ನೋಡೋಣ, ಮಾತಾಡ್ತಾರೆ. ಅವ್ರಿಗೆ ಜನ ಬೆಂಬಲ ಇದೆ. ಅವರು ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಪ್ರಭಾವಿಶಾಲಿ. ಅವರು ಮುಸ್ಲಿಂ ಏರಿಯಾದಲ್ಲಿ ಗೆದ್ದು ಬಂದವರು. ಹಂಗಾಗಿ ಅವರು ವಿರೋಧಿ ಅಂತಂದ್ರೆ ಈ ಕಾಂಗ್ರೆಸ್ ಅವ್ರು ಮಾಡ್ತಾರಂತ ಸರ್. ಅವ್ರು ಮಾತಾಡೋದು ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ, ಎತ್ತಿ ಕಟ್ತಾ ಇದ್ದಾರೆ. ಹಂಗಾಗಿ ಅವರು ಹಿಂದೂಸ್ತಾನದಲ್ಲಿ ಅದು ಎತ್ಕೊಂಡ ತಪ್ಪಲ್ವೇ? ಎಲ್ಲಾರ್ಗು ಸರಿಸಮ ಒಂದು ಇದು ಕೊಡ್ಬೇಕು. ಹಂಗಾಗಿ ಅವರು ವಿರೋಧ ಪಕ್ಷದಿಂದ ಮಾತಾಡ್ತಾರೆ. ಅದೆಲ್ಲ ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ಫ್ಯೂಚರ್ ಇದೆ. ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಯತ್ನಾಳ್ಗೆ ಫ್ಯೂಚರ್ ಇದೆ. ಇಲ್ಲ, ಈ ನನಗನ್ಸ ಪ್ರಕಾರ ಇವಾಗ್ಲೂ ಇದೆ ಉತ್ತರ ಕನ್ನಡದಲ್ಲಿ ಅವ್ರಿಗೆ. ಇನ್ನೊಂದು ಅವ್ರಿಗೆ ಮಾತಾಡಕ್ ಒಂದು ಇದಿದೆ ಸರ್. ಮಾತಾಡ್ತಾರೆ, ಕೆಲಸ ಮಾಡ್ತಾರೆ. ಅವರು ಅನುಭವಿ ಇದಾರೆ. ಏನು ಅವರೇನು ಮಿನಿಸ್ಟರ್ ಆದವರು, ಜೊತೆಗೆ ಯಡಿಯೂರಪ್ಪ ಅವ್ರಿಗೆ ಗಡ್ಡಿಲ್ ಬೆಳೆದಿದ್ದಾರೆ. ಅವರು ಸಹಪಾಠಿಗಳು ಅವರೆಲ್ಲ ಪಕ್ಷ ಕಟ್ತಾರು ಎಲ್ಲ. ಅವ್ರಿಗೆ ಅದೇ ಸರ್ ಅವ್ರಿಗೆ ಬೇಜಾರಾಗಿರೋದು. ಈಗ ಯಡಿಯೂರಪ್ಪ ಅವರು ಮಗನಿಗೆ ಇದು ಬಿಜೆಪಿ ಅಧ್ಯಕ್ಷ ಕೊಟ್ರು, ವಿರೋಧ ಪಕ್ಷದ ಅಶೋಕ್ ಅವ್ರಿಗೆ ಕೊಟ್ರು. ಹಂಗಾಗಿ ಅವ್ರಿಗೆ ಬೇಜಾರಾಗಿದ್ದಕ್ಕೆ ಅವರು ದುಡ್ದಿರೋಂಥವ್ರಿಗೆ ಆತರ ನಿನ್ನೆ ಮೊನ್ನೆ ಬಂದವ್ರಿಗೆಲ್ಲ ಕೊಟ್ರೆ ಅವ್ರಿಗೆ ಬೇಜಾರಾಗಲ್ವ್ರೆ. ಅವರು ಆಕ್ಚುಲಿ ವಿರೋಧ ಪಕ್ಷ ನಾಯಕ ಕೊಟ್ಟರು ಚೆನ್ನಾಗಿತ್ತು. ಅವ್ರಿಗೆ ಕೊಡ್ಬೇಕಾಗಿತ್ತು. ಪಕ್ಷನೂ ಅದನ್ನ ಗಮನಿಸಲ್ಲ ಅಂತ ನನಗನ್ಸ್ತದೆ. ಒಂದ್ ವಾರ ಸುಮ್ಮನೆ ನಿಮ್ಗೆ ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರಂತೆ. ನಿಮಗೆ ಕೊಡ್ತೀವಿ ಅಂತ. ಆದ್ರೂ ಇವರು ಮಾತಾಡಿ ಸ್ವಲ್ಪ ಹಾಳು ಮಾಡ್ಕೊಂಡ್ರಂತ. ಅಶೋಕ್ ಅವರು ಕೊಡಕಂತ ಹೈಕಮಾಂಡ್ ಬೇರೆ ಇದೆ ಸರ್. ಜಾತಿ ಲೆಕ್ಕಾಚಾರ ಮಾಡಿ ಕೊಟ್ಟಿದ್ದಾರೆ. ಅಶೋಕ್ ಅವರು ವಿರೋಧ ಪಕ್ಷಕ್ಕೆ ಅಂತ ಲೀಡರ್ ಅಲ್ಲ ನನಗನ್ಸ ಪ್ರಕಾರ. ಆ ಸಿದ್ದರಾಮಯ್ಯ ಬೈದ ಸುಮ್ನೆ ಕೂಗೋತಾರೆ. ಒಬ್ಬ ವಿರೋಧ ಪಕ್ಷ ನಾಯಕ ಆಗಿ ಚೆನ್ನಾಗಿ ಮಾತಾಡ್ಬೋದು. ಆ ಪೋಸ್ಟ್ ನ ಯತ್ನಾಳಿಗೆ ಕೊಡಿದ್ರೆ ಚೆನ್ನಾಗಿತ್ತಂತ ನನಗನ್ಸ್ತದೆ. ನನಗೆ ಗೊತ್ತಿರೋ ಪ್ರಕಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ವಿರೋಧ ಪಕ್ಷ ನಾಯಕ ಯತ್ನಾಳ್ ಆಗ್ಬೇಕು ನನಗನ್ಸ ಪ್ರಕಾರ. ನಿಜವಾಗ್ಲು ಆವಾಗ ಒಂದು ಆಡಳಿತ ಪಕ್ಷಕ್ಕೂ ವಿರೋಧ ಪಕ್ಷಕ್ಕೂ ಒಂದು ಲೆಕ್ಕಾಚಾರ ಇರ್ತದೆ. ಹಾಗಾಗಿ ಅವ್ರಿಗೆ ಮೋಸ್ಟ್ಲಿ ಒಳ್ಳೆ ಇದಿದೆ. ಮುಂದೆ ಬಿಜೆಪಿ ಬರ್ಬೋದೇನೋ, ನೋಡೋಣ ಮುಂದೆ ಏನಾಗ್ತದೆ. ಯತ್ನಾಳಿಗೆ ಕೊಡ್ತಾರ ಅನ್ಸ್ತದೆ. ಯಾಕಂದ್ರೆ ಪಕ್ಷ ಹೊಡೆದಿದೆ ಅದು. ಸೆಂಟ್ರಲ್ ಮೋದಿ ಬೇರೆ ಇದಾರೆ. ನೋಡ್ಬೇಕು ಏನ್ ಮಾಡ್ತಾರೆ.